ಅಮ್ಮ ಹೇಳು ಗೋವೆ. ಅಮ್ಮ, ರುಕ್ಕು ಏನ್ ಮಾಡಿದಳಂತ ನೀವೆಲ್ಲರೂ ಅವ್ರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅಂಥದ್ದೇನಮ್ಮ ಆಯ್ತು? ಅಮ್ಮ, ನಾನು ತುಂಬಾನೇ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಅವಳು ಏನಾದ್ರು ತಪ್ಪು ಮಾಡಿದಳಾ, ಇಲ್ಲ ಕೃಷ್ಣ ಹಿಂದೆ ಹೋಗಿದ್ದಾಳಾ? ಕೃಷ್ಣನ್ಗೆ ಇವಳ ಮೇಲೆ ಫೀಲಿಂಗ್ಸ್ ಬಂದ ಇವಳು ಏನ್ ಮಾಡೋದಕ್ಕಾಗತ್ತೆ? ಇವಳು ಕಡ್ಡಿ ತುಂಡಾದಂಗೆ ಇಲ್ಲ ಅಂತ ಹೇಳಿದಾಳೆ ಅಲ್ವಾ? ಮತ್ ಯಾಕೆ ಎಲ್ರು ಇವಳಿಗೆ ಬೈತಿದ್ದೀರಾ, ಇವಳ ಮೇಲೆ ಕೋಪ ಮಾಡ್ಕೊಂತ ಇದ್ದೀರಾ? ಅವ್ನು ಇವಳು ಬೆನ್ನಿಂದ ಬಿದ್ದರ ಇವಳೇನಮ್ಮ ಮಾಡೋದಕ್ಕಾಗತ್ತೆ? ಇದು ಯಾರನ್ನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಚಾರ ಅಲ್ಲ ಭವ್ಯ. ಮತ್ತಿನ್ನೇನಮ್ಮ? ಇದು ಆ ಹುಡುಗನಿಗೂ ನಮ್ಮನೆಗೂ ಆಗಿರೋ ಹಳೆ ಕತೆ. ಅವನು ನಮ್ಮ ಮನೆಗೆ ನೋಡು, ಆ ಹುಡುಗ ಬೇರೆ ಯಾರೋ ಆಗಿದ್ದಿದ್ರೆ ನಾನು ಒಂದು ಶಬ್ದನೂ ಮಾತಾಡ್ತಿರ್ಲಿಲ್ಲ. ಈಗಿನ ಕಾಲದ ಮಕ್ಕಳಿಗೆ ಯಾರನ್ನ ಪ್ರೀತಿ ಮಾಡಬೇಕು, ಯಾರನ್ನ ಆರಿಸ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಅದು ಸಹಜ ಕೂಡ, ಹಾಗೆ ಇರಬೇಕು ಕೂಡ. ಅದು ಯಾಕೆಂದರೆ ಬದುಕು ಕಟ್ಕೋಬೇಕಾಗಿರೋದು ಅವರೇ ಅಲ್ವಾ. ಈಗಿನ ಕಾಲದ ಮಕ್ಕಳು ಇಂಥದ್ರಲ್ಲೆಲ್ಲ ಜಾಣರಾಗಿರ್ತಾರೆ. ಆದರೆ ಆ ಕೃಷ್ಣ ಬೇರೆ ಯಾರು ಸಾಮಾನ್ಯದವನಲ್ಲಮ್ಮ. ಹಾಗಂತ ಅವನಿಗೆ ಶಾಪ ಹಾಕ್ತಾ ನಿಂತ್ಕೊಳ್ಳೋ ಅಷ್ಟು ಸಣ್ಣವಳು ನಾನಲ್ಲ. ಇಂಥ ಸಣ್ಣ ಸಣ್ಣ ಸತ್ಯಗಳು ನನ್ನ ಅರಿವಿಗೆ ಬರದೇ ಹೋಗು. ನನಗೂ ಆಗಿರೋ ಅಪಘಾತದ ಬಗ್ಗೆ, ಈಗ ನಡೀತಿರೋದ್ರ ಬಗ್ಗೆ ಬೇಕಾದಷ್ಟು ಪ್ರಶ್ನೆಗಳಿವೆ, ಅನುಮಾನಗಳಿವೆ. ಇವನೇ ಆಕ್ಸಿಡೆಂಟ್ ಮಾಡಿದ್ನಾ, ಈ ಹುಡುಗನಿಂದಾನೇ ಇಷ್ಟೆಲ್ಲ ಆಯ್ತಾ ಅಂತ ಎಷ್ಟೋ ಪ್ರಶ್ನೆಗಳು ನನ್ನ ತಲೆಗೆ ಬರ್ತಾನೇ ಇವೆ. ಎಲ್ಲರೂ ಹೇಳ್ತಿರೋ ಹಾಗೆ ಈ ಹುಡುಗನೇ ನನ್ನ ಮಗನ ಸಾವಿಗೆ ಕಾರಣ ಆಗಿದ್ರೆ ಇಲ್ಲ, ಸಾಧ್ಯನೇ ಇಲ್ಲ. ನನ್ನ ಮಗಳ ಹತ್ರ ಅವನ ನೆರಳು ಕೂಡ ಸುಳಿಯೋದಕ್ಕೆ ನಾನು ಬಿಡಲ್ಲ. ನಾನೇ ಅವರಿಬ್ಬರನ್ನು ದೂರ ಮಾಡಿಬಿಡ್ತೀನಿ. ಅಮ್ಮ, ನಾನು ಅವನು ನೋಡಿದ್ದೀನಿ. ಅವನ ಬಗ್ಗೆ ಜನ ಏನೇನು ಮಾತಾಡ್ತಾರೆ ಅಂತ ನನಗೂ ಚೆನ್ನಾಗಿ ಗೊತ್ತಮ್ಮ. ಅವನ ಬಗ್ಗೆ ನನಗೂ ಇದೇ ಅಭಿಪ್ರಾಯ ಇತ್ತು. ಆದರೆ ಅವ್ನು ನಾವು ಅನ್ಕೊಂಡಿರೋಗ ಅಲ್ಲಮ್ಮ. ಹೌದಾ ಪುಟಿ, ನೀನಿನ್ನೂ ಚಿಕ್ಕವಳು. ಈಗ ನಡೆದಿರೋದ್ರ ಬಗ್ಗೆ, ನಡೀತಿರೋದ್ರ ಬಗ್ಗೆ ನಿನಗೆ ಯಾವುದು ಪೂರ್ತಿಯಾಗಿ ಅರಿವಿಲ್ಲ ಕಂದ. ಅಮ್ಮ, ನನಗೂ ಅರ್ಥ ಆಗುತ್ತೆ. ಬಿಟ್ಬಿಡು ಭವ್ಯ, ಇದ್ರ ಬಗ್ಗೆ ನೀನೆಲ್ಲ ತಲೆ ಕೆಡಿಸ್ಕೋಬೇಡ. ನೋಡು, ನಿನ್ನ ಗಮನ ಈಗ ಏನಿದ್ರು ಓದಿನ ಬಗ್ಗೆ ಇರಬೇಕು ಅಷ್ಟೇ. ನೋಡಮ್ಮ, ಯಾರ ಜೀವನನಾದರೂ ಕಷ್ಟ ಆಗಲಿ ಅಂತ ನಾನು ಈ ಥರ ಮಾಡ್ತಿಲ್ಲ, ಮಾತಾಡ್ತೀನಿ. ನೋಡು ಪುಟ, ರುಕ್ಕುಗಾಗಲಿ ನಿನಗಾಗಲಿ ನೋವು ಕೊಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ಕಣೆ. ಒಬ್ಬ ಮಗನ ಕಳ್ಕೊಂಡು ತಾಯಿಯಾಗಿ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಕಣೆ. ಮತ್ತೆ ಯಾರನ್ನೂ ಕಳ್ಕೊಂಡು ಬದುಕೋ ಶಕ್ತಿ ಈ ವಯಸ್ಸಲ್ಲಿ ನನಗಿಲ್ಲ.